ಇದು ಹೊಟ್ಟೆ ಸ್ಕ್ಯಾನ್ ಮಾಡಿರೋದು ರಿಪೋರ್ಟ್ ನೋಡಿ, ಓಕೆನಾ. ಹೊಟ್ಟೆ ಸ್ಕ್ಯಾನ್ ಮಾಡಿರೋ ರಿಪೋರ್ಟ್ ಇದು. ಸೊ ಆ್ಯಕ್ಚುಲಿ ನನಗೆ ಈ ಥರ ಎಲ್ಲ ನೋಡಿದ್ರೆ ಅರ್ಥ ಆಗಲ್ಲ. ಸೊ ಏನಕ್ಕೆ ಅದು ಅಂತ ನಾನು ಹೇಳ್ತೀನಿ. ಏನು ಗೊತ್ತಾ, ನಾನು ಇಷ್ಟು ದಿನ ಹೊಟ್ಟೆ ನೋತಿತ್ತು ನನಗೆ, ಮೇಲೊಟ್ಟೆ ನೋಡಿ ಇಲ್ಲಿ ಚೆಸ್ಟಿಂದ ಕೆಳಗಡೆ. ಸೊ ಯಾಕೆ ಅಂತ ನನಗೆ ಆ್ಯಕ್ಚುಲಿ ರೀಸನ್ ಗೊತ್ತಿರಲಿಲ್ಲ. ಗ್ಯಾಸ್ಟ್ರಿಕ್ ಬಿಕಾಸ್ ನಾನು ಅಪ್ಪ ಸುಮ್ಮನೆ ಇರಪ್ಪು, ವಿಡಿಯೋ ಮಾಡ್ತಾ ಇದ್ದೀನಪ್ಪು. ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಳ್ತಿದ್ದೆ ನಾನು, ಬಿಕಾಸ್ ತುಂಬ ಕಾಫಿ ಕುಡಿತೀನಿ ನಾನು. ತುಂಬ ಕಾಫಿ ಕುಡಿಯೋದ್ರಿಂದ ನನಗೆ ಮೇ ಬಿ ಗ್ಯಾಸ್ಟ್ರಿಕ್ ಆಗಿರುತ್ತೆ ಬಿಡು ಅಂತ ನಾನು ಇಗ್ನೋರ್ ಮಾಡ್ಕೊತಾ ಬಂದೆ. ಬಟ್ ನನಗೆ ಬಿಫೋರ್ ಮ್ಯಾರೇಜ್ ಕೂಡ ಅದೇ ಥರನೇ ಇತ್ತು. ಆಫ್ಟರ್ ಮ್ಯಾರೇಜು ಈ ಥರ ಆಫ್ಟರ್ ಮ್ಯಾರೇಜ್ ಆಗಿ ಬೇಬಿ ಆಗಿ ಅದಕ್ಕೆ ಈ ಥರ ಆಗಿದೆ ಅಂತ ಹೇಳ್ತಾರೆ. ಬಟ್ ನನಗೆ ಬಿಫೋರ್ ಮ್ಯಾರೇಜ್ ಕೂಡ ನನಗೆ ಅದೇ ಥರ ಇತ್ತು, ಹೊಟ್ಟೆ ನೋವು ಬರ್ತಿತ್ತು ಆ್ಯಂಡ್ ಸೇಮ್ ಸಿಮ್ಟಮ್ಸೇ ಇತ್ತು. ಮತ್ತು ಸ್ವಲ್ಪ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು, ಏನಾದರೂ ಸ್ಪೈಸಿ ಊಟ ಮಾಡಿಬಿಟ್ರೆ ಜೀರ್ಣನೇ ಆಗದೆ ಇರೋದು, ಆ ಥರ ಎಲ್ಲ ಆಗ್ತಿತ್ತು. ಬಿಕಾಸ್ ನಾನು ತುಂಬ ಕಾಫಿ ಕುಡಿಯೋದ್ರಿಂದ ಹಂಗೆ ಆಗುತ್ತೆ ಬಿಡು, ಸ್ಪೈಸಿ ಎಲ್ಲ ತಿಂತಾ ಇರ್ತೀನಲ್ಲ ಅಂತ ನಾನು ಅಂದ್ಕೊಂಡೆ. ಓಕೆನಾ. ನೆಕ್ಸ್ಟು ಏನಾಯ್ತಂದರೆ, ಇವತ್ತು ನಾನು BGS ಹಾಸ್ಪಿಟಲಲ್ಲಿ ನನ್ನ ಹಸ್ಬೆಂಡ್ ಅಲ್ಲೇ ತೋರಿಸ್ತಿದ್ದು. ಆಲ್ಮೋಸ್ಟು ಏನೇ ಆದ್ರೂ ಅದಕ್ಕೆ BGS ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಹೋದೆ. ಬಿಕಾಸ್ ಒಂದು 5 ಇಯರ್ಸೇ ಅಂದ್ಕೊಳ್ಳಿ, 5 ಇಯರ್ಸ್ ನಾನು ಈ ಥರನೇ ಇಗ್ನೋರ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಯಾಕೋ ತುಂಬ ಈಗ ಸ್ವಲ್ಪ ಜಾಸ್ತಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಮತ್ತು ಯಾಕೆ ಅಂತ ತೋರಿಸ್ಬಿಡೋಣ ತಡಿ, ಇಗ್ನೋರ್ ಮಾಡೋದು ಬೇಡ, ಆಮೇಲೆ ಮುಂದಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಇವತ್ತು ಹೆಂಗೋ ಮನ್ಸು ಮಾಡಿ ಹೋದೆ. ನನ್ನ ಮಗನ್ನ ಅವರ ಅಪ್ಪ ಹತ್ರ ಬಿಟ್ಬಿಟ್ಟು ನಮ್ಮ ಅತ್ತೆ ನೋಡ್ಕೊಳ್ತಾರೆ ಅಂತ ಹೋಗಿದ್ದೆ. ಮಾರ್ನಿಂಗ್ 8:30 ಹೋಗಿದ್ದು ನಾನು. ಹೋಗಿದ ತಕ್ಷಣ OPD ಎಲ್ಲ ಬರ್ಕೊಡ್ತಾರೆ, ಅಲ್ಲೋಗಿ ಇಲ್ಲೋಗಿ ಬ್ಲಡ್ ಟೆಸ್ಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತಾರೆ ಡಾಕ್ಟರ್ಸು. ಈ ಹಾಸ್ಪಿಟಲ್ಸಲ್ಲಿ ಹೋಗ್ಬಿಟ್ರೆ ತುಂಬ ತಲೆನೋವು ಬಿಡಿ. ಆಮೇಲೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಫಸ್ಟು ಏನು OPDಲಿ ಬರ್ಸ್ಕೊಂಡು ಬ್ಲಡ್ ಟೆಸ್ಟ್ ಕೊಟ್ಟೆ. ಬ್ಲಡ್ ಟೆಸ್ಟು ಕೊಟ್ಬಿಟ್ಟು 3 ಗಂಟೆಗೆ ರಿಪೋರ್ಟ್ ಬರುತ್ತೆ ಅಂದರು. ಆಮೇಲೆ ನೆಕ್ಸ್ಟ್ ಸ್ಕ್ಯಾನಿಂಗ್ ಹೋದೆ, ಇದು ಹೊಟ್ಟೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೋದೆ. ಅಲ್ಲಿ 1 ಅವರ್ ತುಂಬ ಜನ ಆಲ್ರೆಡಿ ನನಗಿಂತ ಮುಂಚೆನೇ ಬಂದುಬಿಟ್ಟಿದ್ರು. ನಾನು ಹೋಗಿದ್ದೆ 8:30ಗೆ. 8:30 ಇಲ್ಲಿಂದ ಬಿಟ್ಟಿದ್ದು 9 o'clock ಅಲ್ಲಿದ್ದೆ. ಅಲ್ಲಿ ನನಗಿಂತ ಮುಂಚೆನೇ ತುಂಬ ಜನ ಇದ್ದರು ಅಲ್ಲಿ. ಮತ್ತು ತುಂಬ ಹೊತ್ತು ವೆಯ್ಟ್ ಮಾಡಿ, ನನಗಿಂತ ಮುಂಚೆ 10 ಮೆಂಬರ್ಸ್ ಏನೋ ಇದ್ದರು ಅಲ್ಲಿ. ಅವ್ರು ಆಗೋವರೆಗೂ ವೆಯ್ಟ್ ಮಾಡಿ ಮಾಡಿಸ್ದೆ. ಓಕೆನಾ. ಆ್ಯಂಡ್ ರಿಪೋರ್ಟು ಒಂದು ½ an hour ಕೊಟ್ಟರು ವೆಯ್ಟ್ ಮಾಡಿ. ನೆಕ್ಸ್ಟ್ ಬ್ಲಡ್ ರಿಪೋರ್ಟ್ ಬಂದು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ನನ್ನ ಮಗ ಹೇಳ್ತಿದ್ದ ಅಂದ್ಬಿಟ್ಟು ಫೋನ್ ಮಾಡಿದ್ರು ಅವ್ರ ಡ್ಯಾಡಿ, ಅದಕ್ಕೆ ಬಂದೆ. ಓಕೆನಾ. ನಾನು ಏನು ತಿಂದ್ಬಿಟ್ಟು ಹೋಗಿರಲಿಲ್ಲ, ಖಾಲಿ ಹೊಟ್ಟೆಲಿ ಹೋಗಿದ್ದೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಲೇ. ಮತ್ತು ಬ್ಲಡ್ ರಿಪೋರ್ಟು ಸ್ಯಾಟರ್ಡೆ ಹೋಗಿ ಕಲೆಕ್ಟ್ ಮಾಡಬೇಕು. ಓಕೆನಾ. ಆ್ಯಂಡ್ ಈ ಸ್ಕ್ಯಾನಿಂಗಲ್ಲಿ ಡಾಕ್ಟರ್ ತೋರಿಸಿದ್ದಕ್ಕೆ ಏನು ಹೇಳಿದ್ರು ಅಂದರೆ, ಸೊ ನನಗೆ ಹೊಟ್ಟೆ ನೋವು ಅಂತ ತುಂಬ ಸುಮಾರು ವರ್ಷದಿಂದ ಅಂದರೆ ಮೈಲ್ಡಾಗೆ ಬರ್ತಿತ್ತು. ನಾನು ಗ್ಯಾಸ್ಟ್ರಿಕ್ ಇರ್ಬೋದು ಬಿಡು ಅಂತ ಹಾಗೇ ಬಂದೆ ಕಾಲ ಕಳ್ಕೊಂಡು. ಸೊ ಮತ್ತು ನೈಟ್ ಆದರೆ ಮಲ್ಕೊಳ್ಳೋವಾಗ ಪೇಯ್ನ್ ಬರೋದು, ಮತ್ತು ಏನಾದರೂ ತಿಂದಾಗ ಪೇಯ್ನ್ ಬರೋದು. ಸೊ ಆ ಥರ ಆಗ್ತಿತ್ತು. ಒಂದು ಸ್ವಲ್ಪ ಪೇಯ್ನ್ ಬರ್ತಿತ್ತು ಅಷ್ಟೇ, ಜಾಸ್ತಿ ಏನಾಗ್ತಿರ್ಲಿಲ್ಲ. ಮತ್ತು ತುಂಬ ಜನನ ಕೇಳಿದಾಗ ಮೇಲೊಟ್ಟೆ ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆನೇ ಇರುತ್ತೆ ಅಂತ ಹೇಳೋರು. ನಾನು ಹಾಗೆ ಅಂದ್ಕೊಂಡೇ ಬಂದೆ. ಮತ್ತು ನನಗೆ ಸ್ವಲ್ಪ ಊಟ ಮಾಡಿದ್ರೆ ಒಂಥರ ಹೊಟ್ಟೆ ಉಬ್ಬರ ಬರೋದು, ಆ ಥರ ಎಲ್ಲ ಆಗೋದು. ಮೇ ಬಿ ಗ್ಯಾಸ್ಟ್ರಿಕ್ಕೆ ಅಂದ್ಕೊಂಡೇ ಇದ್ದೆ ನಾನು ಕೂಡ. ಆಮೇಲೆ ಇವತ್ತು ಹೋಗಿ ಸ್ಕ್ಯಾನಿಂಗ್ ಮಾಡಿದಾಗ ಏನೋ ಹರ್ನಿಯಾ ಇದೆ ನಿಮಗೆ ಅಂತ ಅಂದರು. ನಾನು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು ಹರ್ನಿಯಾ ಅಂದರೆ ಏನು, ಅದು ಯಾವ ಥರ, ಹೆಂಗೆ, ಝೀರೋ ನಾಲೆಜ್ ಅದರಲ್ಲಿ ನನಗೆ. ನಾನು ಹರ್ನಿಯಾ ಅಂತ ಕೇಳಿದಾಗ
ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ದು ಹಾಗಾದರೆ ಏನು ಅಂತ. ಯಾಕೆ ನನಗೆ ಆ ಥರ ಆಯಿತು ನನಗೆ ಗೊತ್ತಿಲ್ಲ. ಬಟ್ ತುಂಬ ಬೇಜಾರು ಮಾಡಿಕೊಂಡೆ. ಬಿಕಾಸ್ ಮೆಡಿಷನ್ಸಿಂದ ಕ್ಯೂರ್ ಆಗಲ್ಲ, ಸರ್ಜರಿನೇ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ತುಂಬ ಬೇಜಾರು ಮಾಡಿಕೊಂಡಿದ್ದೆ. ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಗಾಯ್ಸ್ ನನಗೆ. ಸರ್ಜರಿ ಅಂದರೆ ಯಾರಿಗೇ ಆಗಲಿ ಭಯ ಆಗುತ್ತೆ ಅಲ್ವಾ. ನನಗೆ ಫಸ್ಟೇ ಸೆಕ್ಷನ್ ಆಗಿ ನನ್ನ ಮಗ ಹುಟ್ಟಿದ್ದು. ಈಗ ಮತ್ತೆ ಸರ್ಜರಿ ಅಂದರೆ ಯಪ್ಪ ನನಗೆ ಏನು ಮಾಡಬೇಕು ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಹರ್ನಿಯ ಅಂದರೆ ಏನು, ಅದರಿಂದ ಏನು ತೊಂದರೆ ಆಗಲ್ವಾ, ಅದು ನನಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಷ್ಟೇ. ಅದೇ ಬೇಜಾರು ಮಾಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೆ. ನಿಮಗೂ ಹೇಳೋಣ, ಶೇರ್ ಮಾಡೋಣ ಅಂತ. ಸೊ ಅಷ್ಟೇ. ಏನು ಹೇಳಬೇಕೋ ಏನು ಮಾತಾಡಬೇಕೋ ಈ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಎಲ್ಲನೂ ಶೇರ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಮತ್ತು ಸುಮ್ಮನೆ ವಿಡಿಯೋ ಮಾಡೋಕ್ಕೆ ವ್ಲಾಗ್ ಮಾಡೋಕ್ಕೋಸ್ಕರ ಏನೇನೋ ಹೇಳಬೇಡಿ ಅಂತ ಕಮೆಂಟ್ ಮಾಡಬೇಡಿ. ಆ್ಯಕ್ಚುಲಿ ಇರೋ ಫ್ಯಾಕ್ಟೇ ಹೇಳ್ತಿರೋದು. ನೋಡೋಣ ಮುಂದಿನ ವ್ಲಾಗ್ ಏನಾಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಸರ್ಜರಿ ಮಾಡ್ಕೊಂಡ್ಮೇಲೆ ಮಾಡ್ತೀನಾ ಅದಕ್ಕಿಂತ ಮುಂಚೆ ಮಾಡ್ತೀನಾ ವ್ಲಾಗ್ ಅಂತ ಗೊತ್ತಿಲ್ಲ. ಬಟ್ ನನ್ನ ವಿಡಿಯೋಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ನನಗೂ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ ಬಾಲು ಭವಾನಿ ವ್ಲಾಗ್ಸ್ಗೆ. ಸೊ ಅಷ್ಟೇ. ಇನ್ನೇನು ಹೇಳಬೇಕು ಗಾಯ್ಸ್, ನನಗೆ ನಿಜ ಗೊತ್ತಾಗ್ತಿಲ್ಲ ಈ ವಿಡಿಯೋದಲ್ಲಿ. ನಾನು ಯಾವಾಗ ಅಂದರೆ ಇನ್ನೂ ಸರ್ಜರಿ ಅಂತ ಹೇಳಿದ್ದಾರೆ. ಬಟ್ ನಾನು ಹೊಸೂರು ಅಂತ ತಮಿಳ್ನಾಡಲ್ಲಿ ಒಂದು ಸತಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ. ಇದೆಲ್ಲ ಸಮಸ್ಯೆ ಇದ್ದರೆ ಅಲ್ಲೊಂದು ಸತಿ ತೋರಿಸೋಣ ಅಂತ. ಅಲ್ಲೊಂದು ಸತಿ ತೋರಿಸಿ ಮತ್ತು ಇದೇ ಕನ್ಫರ್ಮ್ ಆದರೆ ಅದೇ ಸರ್ಜರಿನೇ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಮೆಡಿಷನ್ಸಿಂದ ಕ್ಯೂರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಗಾಯ್ಸ್. ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕೋ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ಇಷ್ಟ ಆಗೋ ಥರ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.